ಮೂಟೆನ ಯಾಕೆ ಓಪನ್ ಮಾಡ್ದೆ ಅಣ್ಣ? ಊರ್ ದನಕ ದೊಡ್ಡ ಬೋರೇಗೌಡ ಅಂತ ಅಂದ್ಕೊಂಡ್ರಿ ಏನ್ ಪ್ರಯೋಜನ? ಮೊದ್ಲೇ ನಮ್ ಬಡತನ, ಒಟ್ಟಿಗೆ ಇಟ್ಟಿಲ್ಲ. ಎರಡೇರಡ್ ಬಂಡಲ್ ಎತ್ತಿಕೊಂಬಿಡಣ. 2 ಬಂಡ್ಲಲ್ಲಿ ಏನೋ ಸಾಧ್ಸಕ್ಕಾಗತ್ತೆ. 2 ಮೂಟೆ ಎತ್ಕೊಂಡು ಹೋಗೋಣ ಕಣ. ನಿಮ್ಮಿಬ್ಬರಿಗೂ ಓಕೆ ಅಂದ್ರೆ ಬೇಕಾದ್ರೆ ತಗೊಳ್ಳೋಣ. ಇದೆಲ್ಲ ಪಬ್ಲಿಕ್ ದುಡ್ಡು, ಇದನ್ ತಿಂದ್ರೆ ಪಾಪ ಬರುತ್ತೆ ಅಲ್ವಲ್ಲೇ? ಜನಗಳ ದುಡ್ಡು ತಿನ್ಬಿಟ್ಟು ಯಾರಾದ್ರೂ ಉದ್ಧಾರ ಆಗಿರೋ ಚರಿತ್ರೆ ಇದೆಯಾ? ಒಂದು ಲಕ್ಕ ಹೊಡ್ಕೊಂಡು ಸಾಯ್ತಾರೆ, ಇಲ್ಲ ಬಾಂಬ್ ಸಿಡ್ಸ್ಕೊಂಡು ಸಾಯ್ತಾರೆ. ಎಲ್ರು ರನ್ಔಟ್ ಆಗಿ ಸತ್ತೋಗ್ಬಿಡ್ತಾರೆ. ನಡಿಯಾ, ಇದ್ರ ಮೇಲೆ ಕಣ್ಣು ಹಾಕ್ತೀಯ? ನಡಿಯಾ ನಡಿಯಾ. ಬೇಜನ್ ಪಬ್ಲಿಕ್ ದುಡ್ಡು ತಿಂದವ್ರು 80 ವರ್ಷ ಆದ್ರೂ ಬದುಕೋರಲ್ಲ. ಅವ್ರಿಗೆಲ್ಲ ಅಂಪೈರ್ ರಾಂಗ್ ಡಿಸಿಷನ್ ಕೊಟ್ಟಿರ್ಬೇಕು. ಸ್ಟೀವ್ ಬಕ್ನರ್ ತರ. ಬಿಸ್ನೆಸ್ ದುಬೈ ಅಂತ ಹೇಳಿ 5 ಬಾಟ್ಲು ಫುಲ್ ಹೀರ್ಕೊಂತ ಇದೆಲ್ಲ ಕಳ್ಳನ ಮಗನೇ. ಎಲ್ಲೋ ದುಬೈ. ಎಣ್ಣೆಲ್ಲ ಖಾಲಿ ಆಗ್ಬಿಟ್ಟೈತೆ. ಎಣ್ಣೆಲ್ಲ ಕುಡ್ಕೊಂಡ್ಬಿಟ್ಟಿದ್ಯಲ್ಲ. 5 ಬಾಟ್ಲು ಫುಲ್ ಉಯ್ಕೊಂಡಲ್ಲ ಈಗ ತಾನೇ. ಅದೆಲ್ಲ ಗೊತ್ತಿಲ್ಲ ನನಗೆ. ಈಗ ನನಗೆ ಎಣ್ಣೆ ಬೇಕು, ಇಲ್ಲ ಅಂದ್ರೆ ಪಾಸ್ಪೋರ್ಟ್ ಇಲ್ಲ, ದುಬೈ ಇಲ್ಲ. ಚಿನ್ನ ಎಲ್ಲ ತಂದ್ಕೊಡ್ತೀನಲ್ಲಿ. ಬ್ಯಾರಲ್ ಇದ್ದಂಗವನೇ ಫುಲ್ ಹೀರ್ಕೊಂತಾನೆ ಅವನೇ. ಅದ್ರ ದುಡ್ಡು ಎಲ್ಲಿದೆ ಅಂತ ಮಾತ್ರ ಹೇಳ್ತಾ ಇಲ್ಲ. ಅವಾಗ ದುಬೈ, ಸಿಂಗಾಪುರ್ ಅಂತಾನೆ. ಇಲ್ಲೆಲ್ಲೋ ಒಂದು ಫುಲ್ ಬಾಟ್ಲ್ ಇಟ್ಟಿದ್ನಲ್ಲ. ಇಲ್ಲೇ ಮೈಂಟ್ ಹೊಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ನನ್ ಮಗ ಎಲ್ಲ ಇರ್ಕೊಂಡ್ಬಿಡ್ತಾವ. ಅಮ್ಮ ಹುಡುಗಿ ಕಾಲ ಎಲ್ಲ ನಿನ್ನ ಮಹಿಮೆ. ಇಲಿ ನೋಡ್ಬಿಟ್ಟು ಕಾಲ್ ಅನ್ಕೊಂಡ್ಬಿಟ್ನಾ. ಎಲ್ಲ ಈ ಗುಂಡಿನ ಪ್ರಭಾವ ಫುಲ್ಲು ಹೋಗ್ಬಿಡದ್ ಬಿಟ್ರು. ಇಲ್ಲಿ ಬಾಗ್ಲು. ಇರ್ಲಿ ಇರ್ಲಿ, ಎಣ್ಣೆ ಎಲ್ಲ ಇಳಿತೈತೆ. ಮೂಟೆ ದುಡ್ಡು ಬರ್ತಿದ್ದಂಗೆನೆ ನಾನ್ ಅಮೇರಿಕಾ, ಈ ನನ್ನ ಮಗ ಈ ಸ್ಕ್ರಾಪ್ ಮೂಟೆಗಳೆಲ್ಲ ತಗೊಂಡು ಆನೆಕಲ್ಗೆ ಹೋಗ್ಬೇಕಾಗುತ್ತೆ. ಹಳೇ ಡಬ್ಬ ಖಾಲಿ ಸೀಸಾ ಅಂತ. ಬೆಳ್ಳಿ ಸಾಮಾನು ನಮಸ್ಕಾರ ಕಡಪಜೆ. ಏನ್ಲ ಅಲ್ಕಟ ಇದ್ದಕ್ಕಿದ್ದಂಗೆ ತಾವ್ ಅಪ್ಪಣೆ ಕೊಟ್ರೆ ಊರ್ ಕಡೆಗೆ ಹೋಗ್ಬಿಡೋಣ ಅಂತ. ಅದಿರ್ಲಿ. ಅಯ್ಯೋ ಅಪ್ಪಾಜಿ ಮ್ಯಾಲ್ ಕೂತ್ಕಡಿ, ಇದೇನಿದು? ಅಲ್ಲಲೇ ಅಲ್ಕಟು, ಆ ದುಡ್ಡು ನಂದಲ್ಲ ಕಣಲೇ, ಎಲ್ಲ ಗೌಡ್ರದು ಕಣು. ಅವನು ಬೆಳಿಗ್ಗೆ ಸಾಯಂಕಾಲ ಒಂದೇ ಸಮ ನನಗೆ ಫೋನ್ ಮಾಡಿ ದುಡ್ಡು ತಂದ್ಕೊಡು ಅಂತ ಜೀವ ತಿಂತ ಅವನೇ. ಅಕಸ್ಮಾತ್ ಅವನಿಗೆ ಏನೋ ದುಡ್ಡು ತಗೊಂಡೋಗಿ ಕೊಡ್ಲಿಲ್ಲ ಅನ್ನೋ, ಅವನು ಮುಖ್ಯಮಂತ್ರಿ ಹೇಳಿ ಏನು ನನ್ನ ಮಿನಿಸ್ಟ್ರಿಗಿರಿಯಿಂದನೇ ತಿರ್ಗ್ಸಾಕ್ಬಿಡ್ತೀನಿ ಅಂತ ಎದುರಿಸ್ತಾವನ್ ಕಣಲೇ. ಅಯ್ಯೋ ನನ್ನ ಮಕ್ಕಳಾಣೆ, ನಿಮ್ ಪಾದಾಳೆ. ನಾನಂತ ನಮ್ಮ ಕಲಂ ಕೆಲಸ ಮಾಡಕ್ಕಿಲ್ಲ. ಆ ದೇವ್ರ ಮುಂಡಿಗೆ ಆಗ್ತೈತಿ ಹೇಳಲಿಲ್ಲವ್ರ. ಸರಿ ನಿನ್ ಕರ್ಮ, ನಾನೇನು ಮಾಡಕ್ ಆಗಲ್ಲ. ಅದೇನ್ ಮಾಡ್ಕತೀಯ ಮಾಡ್ಕೊ, ಹೋಗು. ನಾನು ಬರ್ತೀನಿ ಕಡೆ ಬಗ್ಗೆ. ಇಲಿಟ್ ನನ್ ಮಗ ನೋಡಿದ್ರಾ ಎಷ್ಟ್ ಚೆನ್ನಾಗಿ ನಾಟಕ ಆಡ್ತಾನೆ ಅಂತ. ನೋಡ, ಅವನು ಮುಖಕ್ ಬಣ್ಣ ಹಚ್ಕೊಂಡ್ ನಾಟಕ ಆಡೋದು ಕಲ್ತಿರ್ಬೋದು, ಆದ್ರೆ ನಾವು ನಾಲ್ಗೆಗೆ ಬಣ್ಣ ಹಚ್ಚಿರೋರು. ಅಂದ್ರೆ ನೋಡು, ದುಡ್ಡು ಕಳ್ಕೊಂಡಿದ್ ನೋವು ನನಗಿದೆ, ಅವನು ಅಂಥದ್ದೇ ನೋವು ಅನುಭವಿಸ್ಬೇಕು. ಅಂತ ನೋವು ಯಾವ್ದಿದೆ? ಪುತ್ರ ಶೋಕಂ ನಿರಂತರಂ. ತುಂಬಾ ಬ್ಲಡ್ ಹೋಗಿದೆ, ಇನ್ನು 24 ಅವರ್ಸ್ ಏನು ಹೇಳಕ್ಕಾಗಲ್ಲ. ಅಯ್ಯೋ ದೇವ್ರೇ, ಅಳ್ಬೇಡ ಕಡೆ, ನಮ್ಮ ಮಗನಿಗೆ ಏನು ಆಗಕ್ಕಿಲ್ಲ. ಬಾಯಿ ಮುಚ್ಚ್ರಿ, ಮಾತಾಡ್ಬೇಡಿ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಅಯ್ಯೋ ನಾನೇನೇ ಮಾಡ್ದೆ? ಏನ್ ಮಾಡ್ಲಿಲ್ಲ ನೀವು? ಏನ್ ಮಾಡ್ಲಿಲ್ಲ?
ಅನ್ಯಾಯ ದುಡ್ಡು ಬೇಡ ಬೇಡ ಅಂತ ಸಾರಿ ಪಡ್ಕೊಂಡೆ. ನನ್ ಮಾತು ಕೇಳಿದ್ರ? ಅಪ್ಪ ಮಾಡಿದ ಪಾಪ ಮಕ್ಕಳ ಪಾಲು ಅಂತಾರೆ ನೋಡಿ, ಹೇಗ್ ಅನ್ಭವಿಸ್ತಾ ಇದ್ದಾನೆ. ನಿಮ್ ದುಡ್ಡು ನನ್ ಮಗನ್ ಬದುಕಿಸತ್ತ? ಭೈರವ, ಅನಾಥ ರಕ್ಷಕ, ನಾನೇನ್ ತಪ್ಪು ಮಾಡಿದೆ ಅಂತ ನಿನ್ಗೆ ಶಿಕ್ಷೆ ಕೊಡ್ತಾ ಇದ್ಯಾ? ಹಂಗೇನಾದ್ರೂ ಯಾರ ಪ್ರಾಣನಾದ್ರೂ ನೀನ್ ತಗೋಬೇಕು ಅಂತ ನಿನ್ಗಿದ್ರೆ ನನ್ ಪ್ರಾಣನೇ ತಗೋಬಿಡು. ಮಾಂಸ ಬರುತ್ತೆ, ಸಾಯಕ್ ಹೋಯ್ತಾವನಲ್ಲ. ಇನ್ನೇನಾಗ್ಬೇಕು? ಇದ್ದೊಬ್ಬ ಮಗ ಸಾಯ್ತಾ ಇದ್ದಾನೆ, ಅಂತೂ ನಾನು ಆ ರಾಜಕಾರಣಿಗಳ ಜೊತೆ ಸೇರಿ ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟಿದ್ದೀನಿ. ನನಗ್ ಪ್ರಾಯಶ್ಚಿತ್ತ ಆಗ್ಲೇಬೇಕು ಕಣೋ, ಆಗ್ಲೇಬೇಕು. ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ದಾರಿ ಬಿಡು, ಇವ್ನ ನೋಡ್ಕೊಳ. ಒಂದ್ ನಿಮಿಷ. ನೀನ್ ಮಾಡಿದ ಪಾಪ ಎಲ್ಲ ಕಳೆದು ಹೋಯ್ತು. ಆ ಕಾಲಭೈರವ ನಿನ್ನ ಕಾಪಾಡ್ತಾನೆ. ಇದನ್ನ ತಗೊಂಡೋಗಿ ನಿನ್ ಮಗನ್ ಕುತ್ಕೇಲ್ ಕಟ್ಟು, ಅವನ ಜೀವಕ್ಕೆ ಏನೂ ಅಪಾಯ ಆಗಲ್ಲ.